ಹೊರಗೆ ಕರ್ಕೊಂಡೋಗಿ. ಯಾಕಂದರೆ ಯಾವಾಗ ದೇವರ ವಾಕ್ಯ ನಮ್ಮನ್ನು ಮುಟ್ತಾ ಇರ್ತದೋ ಒಬ್ಬನಿಗೆ ಲೈಕ್ ಆಗೋದಿಲ್ಲ ಅದು. ಯಾರಿಗೆ ಅವನಲ್ಲಿ ಇರ್ತಾನೆ, ಸುತ್ತಮುತ್ತ ಇರ್ತಾನೆ, ಮಕ್ಕಳ ರೂಪದಲ್ಲಿ ಬರ್ತಾನೆ. ಅದೇ ನಾವು ಚಿಕ್ಕ ಮಕ್ಕಳನ್ನ ಸ್ವಲ್ಪ ಹೊರಗೆ ತೊಗೊಂಡೋಗಿ ಅವ್ರಿಗೆ ಏನು ಬೇಕೋ ಕೊಟ್ಟು ಮತ್ತೆ ಕರ್ಕೊಂಡು ಬರಬೇಕು. ಅವ್ರು ಗಲಾಟೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಇಟ್ಸ್ ಲೈಕ್ ಎ ಮೆಡಿಟೇಷನ್. ಎಷ್ಟೋ ಜನರು ನಿಮಗೆ ಒಂದು ವಾಗ್ದಾನ ಮಾಡಿದ್ದಾರೆ. ಬಹುಶಃ ಒಂದು ಒಳ್ಳೆಯ ಮನೆಗೋಸ್ಕರ, ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ, ಅಥವಾ ನಿಮ್ಮ ಮನೆಯವರಿಗೆ ಒಂದು ಒಳ್ಳೆಯ ಬಿಸ್ನೆಸ್ಗೋಸ್ಕರ, ಅಥವಾ ಮಕ್ಕಳಿಲ್ಲದವ್ರ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಅಥವಾ ಏನೋ ಒಂದು ನಿಮ್ಮ ಬೇಡಿಕೆಗಳಿರ್ತದೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನ. ಕೆಲವರು ಕುಡಿತಾ ಇದ್ದಾರೆ, ಲೈಫನ್ನು ಹಾಳು ಮಾಡ್ತಾ ಇದ್ದಾರೆ, ಸಾಲ ಬಾಧೆಯಿಂದ ಮುಳುಗೋಗ್ತಾ ಇದ್ದಾರೆ. ಕೆಲವರು ಗಂಡನ ಜೊತೆ ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸಪ್ರೇಟ್ ಆಗಿರ್ತೀರ. ಇವೆಲ್ಲ ಸಮಸ್ಯೆಗಳು. ಎಷ್ಟೋ ನಿಮಗೆ ದೇವರು ವಾಗ್ದಾನ ಮಾಡಿದ್ದಾನೆ, ಎಷ್ಟೋ ಪ್ರಾರ್ಥನೆ ಮಾಡಿದ್ದೀರ ನೀವು. ದೇವರು ಹೇಳಿದ್ರು ಹೆದರಬೇಡಿ, ನೀನು ನಂಬಿಕೆ ಮಾತ್ರ ಇಡು. ನಾವು ಹೇಗೆ ಆಗುತ್ತದೆ ಅಂತೇಳಿ ಭಾಳ ಸಲ ವಿಚಾರ ಮಾಡಿದ್ವಿ. ಈ ರೀತಿಯಲ್ಲಿ ಆಗ್ತದೆ, ಆ ರೀತಿಯಲ್ಲಿ ಆಗ್ಬೋದು ಅಂತೇಳಿ. ಆದರೆ ದೇವರ ಕಾರ್ಯಗಳು ನಮ್ಮ ಹಾಗೆ ಇರೋದಿಲ್ಲ. ನನ್ನ ಯೋಜನೆಗಳು ನಿಮ್ಮ ಯೋಜನೆಗಳಂತಲ್ಲ, ನನ್ನ ವಿಚಾರಗಳು ನಿಮ್ಮ ವಿಚಾರಗಳಂತಲ್ಲ. ಭೂಮಿಯ ಆಕಾಶಕ್ಕೆ ಎಷ್ಟು ವ್ಯತ್ಯಾಸವಿದೆಯೋ ಅಷ್ಟೇ ನಿನ್ನ ಆಲೋಚನೆಗಳಿಗೂ ನನ್ನ ಆಲೋಚನೆಗಳು. ದೇವರು ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡೋ ವಿಧಾನ ಬೇರೆ ರೀತಿಯಲ್ಲಿರ್ತದೆ. ನಾವು ಅನ್ಕೊಂಡ ಸಮಯಕ್ಕೆ ಅವರು ಮಾಡೋದಿಲ್ಲ, ತನ್ನ ಸಮಯದಲ್ಲಿ ತಕ್ಕ ಸಮಯದಲ್ಲಿ ಮಾಡ್ತಾರೆ. ಸಿರಾಗ್ರಂಥ 39ನೇ ವಚನ 16ರಲ್ಲಿ ನಾವು ಓದ್ವಿ, ತನ್ನ ತಕ್ಕ ಸಮಯದಲ್ಲಿ ತಾನು ಮಾಡಿದ ವಾಗ್ದಾನಗಳನ್ನು ಆಜ್ಞೆಗಳನ್ನು ನೆರವೇರಿಸ್ತಾರೆ. ಸ್ವಾಮಿ, ನನ್ನ ಸಮಯ ಅಲ್ಲ, ನಿನ್ನ ಸಮಯ. ಸ್ವಾಮಿ, ಆ ಸಮಯ ಇವತ್ತೇ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಿಮ್ಮ ಚಿತ್ತ ನೆರವೇರಲಿ ಅಂತೇಳಿ, ಸ್ವಾಮಿ ಈ ಕ್ಷಣವೇ ನೆರವೇರಲ್ಲ ಅಂತ ಚಿತ್ತವು. ನಿನಗೆ ಅನಾರೋಗ್ಯವಿದೆಯೇ, ನಿನ್ನ ಎದೆ ಮೇಲೆ ಕೈ ಇಟ್ಕೋ. ಎಲ್ಲಿ ಅನಾರೋಗ್ಯವಿದೆಯೋ ಅಲ್ಲಿ ನಿನ್ನ ಕೈಯನ್ನು ಇಟ್ಕೋ, ಪ್ರಾರ್ಥನೆ ಮಾಡಿ. ದೇವ ಸ್ವಾಮಿ, ಈ ನೋವನ್ನು ನಾನು ಅರಳ್ತಾ ಇದ್ದೇನೆ ರಾಜ, ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ಎಷ್ಟೋ ಸಾಲ ಮಾಡ್ಕೊಂಡಿದ್ದೀನಿ, ಎಷ್ಟೋ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟೋ ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀನಿ, ನಯವಾಗ್ತಾಯಿಲ್ಲ. ದೇವ, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಒಂದು ನಿಮಿಷ ಕಣ್ಣುಗಳಲ್ಲಿ ಮುಚ್ಕೊಳ್ಳೋಣ. ನಿಮಗೆ ಎಲ್ಲಿ ನೋವಿದೆಯೋ, ನಿಮ್ಮ ತಲೆಯಲ್ಲಿ, ಎದೆ ಮೇಲೆ ಎಲ್ಲಿದೆ, ಕಣ್ಣು ಮುಚ್ಚಿಕೊಂಡು ಅದರ ಮೇಲೆ ಕೈ ಇಟ್ಕೊಳ್ಳಿ. ಯೇಸುವಿನ ಹಸ್ತವು ಆ ಸ್ಥಳವನ್ನು ಈ ಕ್ಷಣದಲ್ಲಿ ಮುಟ್ಟುತ್ತಾ ಇದ್ದಾರೆ. God is touching that part of suffering. ವೈದ್ಯರನ್ನು ಕೈ ಬಿಟ್ಟರು, ಯೇಸು ನನ್ನ ಕೈ ಬಿಡೋದಿಲ್ಲ. ಮರಣಕರವಾದ ವ್ಯಾಧಿಗಳಿಂದ ನನ್ನನ್ನು ಬಿಡಿಸುವ ದೇವರು. ದೇವರ ವಾಕ್ಯ ಹೇಳ್ತಾರೆ, ನಿನ್ನ ಗುಡಾರಕ್ಕೆ ಯಾವ ಹಾನಿಯೂ ಕೂಡ ಬರೋದಿಲ್ಲ. ಕೀರ್ತನೆ 91. ನಿನ್ನನ್ನು ಕಾಯಲು ನನ್ನ ದೂತಗಳನ್ನು ಕಳಿಸುತ್ತೆ ಅಂತ ವಾಗ್ದಾನ ಮಾಡಿದೆ. ನೀನು ಒಂಟಿಯಾಗಿಲ್ಲ. ಈ ಸಮಯದಲ್ಲಿ ದೇವರ ಆತ್ಮ ನಿಮ್ಮನ್ನು ಮುಟ್ಟಲಿ. ಹೊರಬ ಕಂದರ ಬರ ಶರಬರ ಕಂದರ ಬರ ಶರಬರ ಕಂದರ. ಎಲ್ಲ ಸ್ತುತಿ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ 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 Hallelujah, 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 hallelujah. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ಆಕಸ್ಮಿಕವಾದ ತುಫಾನುಗಳು ಬರ್ತದೆ, ಸುನಾಮಿಗಳು ಬರ್ತವೆ, ಆಕಸ್ಮಿಕವಾಗಿ ಬರ್ತವೆ ಪ್ರಿಯರೇ. ಎಲ್ಲ ಚೆನ್ನಾಗಿದ್ದಾಗಿರ್ತದೆ, ಸಡನ್ಲಿ ಏನೋ ಒಂದು ಲಾಸ್. ಇದ್ದಾಗ ಅನಾರೋಗ್ಯ, ಇದ್ದ ಹಾಗೆ ವ್ಯಾಪಾರ ಕಳೆದುಕೊಂಡು ಹೋಗೋದು, ಆಸ್ತಿ ನಷ್ಟ, ಪ್ರಾಣ ನಷ್ಟ ಆಗ್ತದೆ. ಎಲ್ಲವೂ ನಮ್ಮ ಕೈಯನ್ನು ಬಿಟ್ಟು ಹೋದಂಗೆ ಅನ್ನಿಸ್ತದೆ. ಯೋಬನ ಜೀವನದಲ್ಲಿ ಕೂಡ ಹಂಗೆ ಆಗ್ತದೆ, ಹೌದಲ್ಲ? ಯೋಬನ ಏನು ಪಾಪ ಮಾಡಿಲ್ಲ ಪ್ರಿಯರೇ. ಪ್ರತಿದಿನ ತನ್ನ ಮಕ್ಕಳಿಗೋಸ್ಕರ ಪಾಪ ಬಲಿಯರ್ಪಣೆ ಮಾಡ್ತಿದ್ದ, ಮಾಸಾಫರ್ ಮಾಡ್ತಿದ್ದ, ಹೌದಲ್ಲ? ಆದರೆ ಯೋಬನ ಅಷ್ಟು ಚೆನ್ನಾಗಿರೋದು ಸೈತಾನಿಗೆ ಲೈಕ್ ಆಗಿಲ್ಲ, ಅದಲ್ಲ? ನೀ ಎಲ್ಲ ಕೊಟ್ಟಿಯಪ್ಪ, ಎಲ್ಲ ಕಿತ್ಕೊಂಡು ನೋಡೋಣ ಆಮೇಲೆ. ಎಲ್ಲ ಕೊಟ್ಟಾಗೆಲ್ಲ ಸ್ತುತಿ ಮಾಡ್ತೀವಿ, ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲವನ್ನು ಕಳ್ಕೊಂಡ ಮೇಲೆ ಆವಾಗ ನೋಡ್ತೀವಿ ನಿಮ್ಮ ನಿಜವಾದ ಆತ್ಮೀಕತೆ. ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ, ಆತ್ಮೀಯತೆ ಆ ವ್ಯಕ್ತಿ ಸಂಕಟದಲ್ಲಿರುವಾಗ ಗೊತ್ತಾಗ್ತದೆ. ಎಷ್ಟು ದೇವರ ಮೇಲೆ ನಾವು ವಿಶ್ವಾಸವಿತ್ತೆ ಅಂತ.
ಎಲ್ಲವನ್ನು ಕಳ್ಕೊತಾನೆ ಯೋಬು, ಹೌದಲ್ಲ? ಶರೀರವೆಲ್ಲ ಗಾಯಗಳು ಪ್ರಿಯರೇ. ಚರಿತ್ರಕಾರ ಹೇಳ್ತಾರೆ, ಯೋಬನಿಗೆ ಕೇವಲ 6 ತಿಂಗಳು ಮಾತ್ರ ಇಂಥ ಒಂದು ರೋಗ ಬಂತಂತೆ, ಇಂಥ ಒಂದು ಅವಸ್ಥೆ. 140 ವರ್ಷ, ಇಟ್ಸೋಕೆ ಪರವಾಗಿಲ್ಲ, ಬೇಕಂತ ಮಾಡಿಲ್ಲ. 140 ವರ್ಷ ದೇವರು ಆತನ ಸಮೃದ್ಧಿಯಿಂದ ಆಶೀರ್ವಾದ ಮಾಡಿದ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಇದಾದ ಬಳಿಕ ಯೋಬನು 140 ವರ್ಷ ಬದುಕಿದ್ದಾನೆ. ಎಷ್ಟು ಕಳ್ಕೊಂಡನು ಅಷ್ಟು ಡಬಲ್ ಪಡ್ದಾನೆ. ಪ್ರೈಸ್ ದಿ ಲಾರ್ಡ್. 3,000 ಕುರಿಗಳು ಕಳ್ಕೊಂಡನ, 6,000 ಕುರಿಗಳು ಕೊಡ್ತಾನೆ. 2,000 ಒಂಟೆಗಳು ಕಳ್ಕೊಂಡನ, 4,000 ಕಳ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಸೈತಾನನಿಗೆ ಹೇಳ್ಬೇಕು, ಸೈತಾನನೇ, ನನ್ನಿಂದ ನೀನು ಕಿತ್ತುಕೊಂಡ ಎಲ್ಲವೂ 2 ಪಟ್ಟಲ್ಲ 100 ಪಟ್ಟು ತಿರುಗಿ ಕೊಡಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೈತಾನನಿಗೆ ಹೇಳ್ಬೇಕು, ಸೈತಾನನೇ, ನನ್ನಿಂದ ನೀನು ಕಿತ್ತುಕೊಂಡ ನನ್ನ ಆರೋಗ್ಯವು ತಿರುಗಿ ನೀನು ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಯಾರು ಯೋಬನಿಗೆ ಗಾಯ ಮಾಡಿದ್ದು, ನೋವು ಉಂಟು ಮಾಡಿದ್ದು? ಯಾರು? ದೇವರಲ್ಲ, ಹೌದಲ್ವಾ? ಅನಾರೋಗ್ಯವನ್ನು, ಸಾಲವನ್ನು ತರದ್ದು ದೇವರಲ್ಲ, ಸೈತಾನನೇ. ಬಹಳ ಮಂದಿಗೆ ಗೊತ್ತಿಲ್ಲ ಅದು. ಆಸ್ತಿ, ಅಂತಸ್ತು, ಮಕ್ಕಳನ್ನು ಯಾರು ಕಳೆದುಕೊಂಡಿದ್ದು? ಸೈತಾನನ ಕಿತ್ಕೊಂಡ ಅವರಿಂದ. ನೋಡೋಣ. ಆದರೆ ಯೋಬನು ಒಂದು ಶ್ರೇಷ್ಠವಾದ ಒಂದು ಕಾರ್ಯ ಮಾಡ್ತಾನೆ. ಎಲ್ಲ ಮಕ್ಕಳು ಸತ್ತೋದ ಮೇಲೆ ಅವನೇನು ಮಾಡ್ತಾನೆ? ತನ್ನ ತಲೆ ಬೋಳ್ಸ್ಕೊತಾನೆ ಪ್ರಿಯರೇ. ಮೈ ಗುಡ್ನೆಸ್, ಎಲ್ಲ ಮುಗಿದೋಯ್ತಂತ ಅನ್ಕೊತಾನೆ ಯೋಬ. ಯಾವಾಗ ಕತ್ತಿ ತಗೊಂಡು ಆ ತಲೆಯನ್ನು ಬೋಳ್ಸ್ಕೊತಾನೋ, ರಕ್ತವು ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಯೋಬ ತನ್ನ ರಕ್ತವನ್ನು ನೋಡ್ತಾನೆ. ಸ್ವಾಮಿ, ಎಲ್ಲವನ್ನು ಕಳ್ಕೊಂಡೇನೆ, ಆದರೆ ನನ್ನ ಜೀವವನ್ನು ಮಾತ್ರ ನಿನ್ನೆ ಉಳಿಸಿದ್ದೆ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಕೊಟ್ಟಿದ್ದಾನೆ, ದೇವರು ಮತ್ತೆ ತಿರುಗಿ ತಗೊಂಡಿದ್ದಾನೆ. ಒಡೆ ಪ್ರೇಯರ್ ಅಲ್ಲ, ಒಡೆ ಪ್ರೇಯರ್ ಅಲ್ಲ. ಯಾರಾದ್ರೂ ನಾವು ಹೇಳಲಿಕ್ಕೆ ಆಗ್ತದೆ? ಯಾರಾದ್ರೂ ನಮ್ಮ ಮನೇಲಿ ಆಗಬಾರ್ದು, ಆದರೆ ದೇವರು ಕೊಟ್ಟಿದ್ದಾನೆ, ದೇವರು ತಗೊಂಡಿದ್ದಾರೆ ಅಂತ ಹೇಳ್ತೀವ? ಎಲ್ಲಿದ್ದಾರೆ ದೇವರು? ದೇವರಿಗೆ ಕಣ್ಣಿಲ್ವಾ, ಕಿವಿಲ್ವಾ? ನನ್ನ ಕಷ್ಟದಲ್ಲಿರುವಾಗ, ನೋವಿನಲ್ಲಿರುವಾಗ ಏನು ಮಾಡ್ತಾ ಇದ್ದಾನೆ? ದೇವರು ಏನು ಮಾಡ್ತಿದ್ದ? ಯೋಬನು ನೋವನ್ನು, ಸಂಕಟವನ್ನು, ಚಿತ್ರಹಿಂಸೆಯನ್ನು, ಬಾಧೆಯನ್ನು ಅನುಭವಿಸುವಾಗ ದೇವರು ಏನು ಮಾಡ್ತಿದ್ರು? ತನ್ನ ಮಗನನ್ನು ನೋಡ್ತಿದ್ದ. ನೋಡೋಣ, ನನ್ನ ಮಗ ಇನ್ನೂ ಎಷ್ಟು ಸಹಿಸ್ಕೊತಾನೋ, ನನ್ನ ಮಗಳು ಇನ್ನೂ ಎಷ್ಟು ಸಹಿಸ್ಕೊಂತಾಳು. ನಿನ್ನ ಆತ್ಮವನ್ನು ಮುಟ್ಟಲಿಕ್ಕೆ ಸೈತಾನಿಗೆ ಪರ್ಮಿಷನ್ ಕೊಟ್ಟಿಲ್ಲ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನು ಹೇಳಬೇಕು ಗೊತ್ತಾ? ಸೈತಾನ, ನನ್ನಿಂದ ತೊಲಗಿ ಹೋಗು. ಏನು ಹೇಳಬೇಕು? ಸೈತಾನನೇ, ನನ್ನಿಂದ ತೊಲಗಿ ಹೋಗು. ಯೇಸು ಸ್ವಾಮಿಯನ್ನು ಶೋಧನೆ ಮಾಡಲಿಕ್ಕೆ ಬಂದಾಗ ಸೈತಾನ ಏನಂತಾನೆ? ಯೇಸು ಸ್ವಾಮಿ, ನನ್ನಿಂದ ಸೆಂಟ್ ಜಾನ್ ಮರಿ ವಿಯಾನೆ, ನಿಮ್ಗೆ ಗೊತ್ತಿರಬೇಕಲ್ಲ, ನನ್ನ ಫೇವರೆಟ್ ಪ್ರೀಸ್ಟ್ ಸೆಂಟ್ ಜಾನ್ ಮರಿ ವಿಯಾನ್. ಸುಮಾರು ಪ್ರತಿದಿನ 15ರಿಂದ 16 ತಾಸು ಅವರು ಕನ್ಫೆಷನ್ ಕೇಳ್ತಿದ್ರಂತೆ. ಸೈತಾನ ಬಂದು ಅವ್ರ ಜೊತೆ ಹೋರಾಡ್ತಾ ಜಗಳ ಮಾಡ್ತದಂತೆ. ಸರಿ, ಅವರು ತಮ್ಮ ರೂಮ್ನಲ್ಲಿ ಕೂತ್ಕೋಬೇಕಾದ್ರೆ ಹಿಂದುಗಡೆ ಸೈತಾನ ಕೂತ್ಕೊಂಡು ಬಂದಿದ್ದಂತೆ. ಯಾರೋ ಬಂದು ಒಂದು ಡೋರ್ ಓಪನ್ ಮಾಡಿ, ಕಿಟಕಿ ಓಪನ್ ನೋಡಿದ್ರೆ ಫಾದರ್ ಹಿಂದುಗಡೆ ಸೈತಾನ ಕೂತ್ಕೊಂಡಿದ್ದಂತೆ. ಇವರೆಲ್ಲ, ಸ್ವಾಮಿ ನಿಮ್ಮ ಹಿಂದೆ ಸೈತಾನ ಕೂತ್ಕೊಂಡಿದ್ದಾನೆ. ಅವ್ನು ನನ್ನ ಫ್ರೆಂಡ್ ಬಿಡಿ ಅಂತ ಹೇಳ್ತಾನೆ. ಅವ್ನು ನೋಡಿ ಸ್ಮೈಲ್ ಮಾಡ್ತಾನಂತೆ. ಸೈತಾನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮರ್ಯಾದೆ ಬಾಲ ಬಿಚ್ಕೊಂಡು ಅವನು ಹೋಗ್ಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅವನಿಗೆ ಬೆಲೆ ಕೊಟ್ಟರೆ ಬರ್ತಾನೆ ಅವ್ರಿಗೆ, ಅದಲ್ಲ? ಸೈತಾನ ನನ್ನಿಂದ, ನನ್ನಿಂದ ರೋಗವೇ ನನ್ನಿಂದ, ಕಷ್ಟವೇ ನನ್ನಿಂದ, ಸಾಲ ಬಾಧವೇ ನನ್ನಿಂದ, ವಂಚಿತವೇ ನನ್ನಿಂದ, ಕುಡುಕತನವೇ ನಮ್ಮಿಂದ, ಎಲ್ಲ ತೊಲಗೋಗ ಅಷ್ಟೇ ಕಮಾಂಡ್ ಮಾಡಬೇಕು. ರೆಬ್ಯೂಟ್. ತುಫಾನು ಬಂದಾಗ ಯೇಸು ಸ್ವಾಮಿ ಏನು ಮಾಡ್ತಾನೆ? ತುಫಾನನ್ನು ಗದರಿಸ್ತಾನೆ. ತುಫಾನ ಪ್ಲೀಸ್ ಗೋ ಅಂತೇಳಿಲ್ಲ. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ. ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನಾನು. 35ನೇ ವಚನ. ಯೇಸು ಸ್ವಾಮಿ ಇನ್ನೂ ಮಾತನಾಡುತ್ತಿರುವಾಗಲೇ 35ನೇ ವಚನ, 4ನೇ ಅಧ್ಯಾಯ ವಚನ 35. ಸಾರಿ ಬ್ರದರ್, 4ನೇ ಅಧ್ಯಾಯ ವಚನ 35. ಮಾರ್ಕನ ಶುಭ ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ
ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಎಲ್ಲಿದ್ರು ದೋಣಿಯಲ್ಲಿ? ಯಾರಿದ್ರು ದೋಣಿಯಲ್ಲಿ? ಶಿಷ್ಯರು ಮತ್ತು ಯೇಸು ಸ್ವಾಮಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಒಂದು ಹಾಡು ಆಡ್ತೀವಲ್ಲ, ನನ್ನ ಬಾಳ ದೋಣಿಯಲ್ಲಿ ಭಯವೇ ಇಲ್ಲ, ತುಫಾನು ಬಂದರೆ ಭಯ, ಕಷ್ಟ ಬಂದರೆ. ಭಾಳ ಚೆನ್ನಾಗಿ ಹೇಳ್ತೀವಿ, ಹೌದಲ್ಲ? ಹೇಳೋಕ್ಕೇನು ನಮ್ಮ ಗಂಟೆನ ಹೋಗ್ತದೆ, ಹೌದಲ್ಲ? ಆದರೆ ನಿಜವಾಗಿ ದೇವರ ಮೇಲೆ ಭರವಸೆ ಇಡೋನು ನಿಜವಾಗಿ ಭಯಪಡೋದನ್ನು ಪ್ರಿಯರೇ. ಈ ವಿಷಯದಲ್ಲಿ ಹೆಣ್ಣುಮಕ್ಕಳನ್ನ ಭಾಳ ಅಪ್ರಿಷಿಯೇಟ್ ಮಾಡಬೇಕು. ನಾನು ಹೆಂಡತಿ ಹೇಳ್ತಾಳಲ್ಲ, ಕೇಳ್ತಾ ಇರ್ತಾಳೆ, ಮನೆಗೆ ಹೋಗಿ ಮತ್ತೆ ಟೀಕೆ ಮಾಡ್ತಾಳೆ, ಅದು ಬೇರೆ. ಏನು ಬಂದರು ಏನಂತಾಳೆ? ಜೋರಾಗಿ ಹೇಳ್ಬೇಕ್ರಿ, ಭಯವೇ ಇಲ್ಲ. ಆಮೇಲೆ ಹೇಳ್ತಾಳೆ ನೋಡೇ ಬಿಡೋಣ ಅಂತಾಳೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳಬೇಕು, ನೋಡೇ ಬಿಡೋಣ. ಏನೇ ಸಮಸ್ಯೆ ಬರಲಿ, ಏನೇ ಕಷ್ಟ ಬರಲಿ, ಏನೇ ಸಂಕಟ ಬರಲಿ, ಎಷ್ಟೇ ಸಾಲ ಬಾಧ ಇರಲಿ, ಎಷ್ಟೇ ರೋಗ ಇರಲಿ, ಎಷ್ಟೇ ನೋವಿರಲಿ, ಹಲ್ಲೆಲೂಯಾ. ನನ್ನ ಬಾಳೆ ದೋಣಿಯಲ್ಲಿ ಯಾರಿದ್ದಾರೆ? ಓಕೆ. ಅಕಸ್ಮಾತ್ ನನ್ನ ದೋಣಿ ಮುಳುಗಿದ್ರೆ ಆ ದೋಣಿಯಲ್ಲಿ ಯಾರಿದ್ದಾರೆ? ಅವರು ಮುಳುಗಿ ಹೋಗಿ ಸಾಯಲಿಕ್ಕೆ ಸಾಧ್ಯನಾ? ನೀರನ್ನು ಸೃಷ್ಟಿ ಮಾಡಿದವರು ಯಾರು? ಸಮುದ್ರವನ್ನು ಸೃಷ್ಟಿ ಮಾಡಿದವರು ಯಾರು? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದವರು ಯಾರು? ಸೃಷ್ಟಿಕರ್ತನನ್ನು ಮಿಂಗಲಿಕ್ಕೆ ಸೃಷ್ಟಿಗೆ ಆಗ್ತದ? ಮತ್ತು ಸೃಷ್ಟಿಕರ್ತ ನಮ್ಮ ಜೊತೆಯಲ್ಲಿರುವಾಗ ನಾವ್ಯಾಕೆ ಹೆದರಬೇಕು? ಚಪ್ಪಾಳೆ ತಟ್ಟು ಜೋರಾಗಿ ಹಲ್ಲೆಲೂಯಾ. ಕರೆದಾತನು ನಂಬಿಗಸ್ತನು, ಕರೆದಾತನು ನಂಬಿಗಸ್ತನು. ನನ್ನ ಬಾಳ ದೋಣೆ ಮುಳುಗಲಿಕ್ಕೆ ಕೊಡೋದಿಲ್ಲ. ಸಮಸ್ಯೆಗಳು ಬರ್ತವೆ, ವೇದನೆಗಳು, ಶೋಧನೆಗಳು ಬರ್ತವೆ. ನನ್ನನ್ನು ಹೇಡಿಗಳನ್ನಾಗಿ ಮಾಡಿಸ್ಲಿಕ್ಕಲ್ಲ, ಬಲವಂತನಾಗಿ ಮಾಡಿಸ್ಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ದೋಣಿಯಲ್ಲಿ ಯೇಸು ಇದ್ದ. ದೇವರ ವಾಕ್ಯ ಹೇಳ್ತದೆ, ತಕ್ಷಣವೇ ಸಡನ್ಲಿ, ಇಂಗ್ಲಿಷ್ನಲ್ಲಿ ಚೆನ್ನಾಗಿರುತ್ತೆ, ಸಡನ್ಲಿ ದೇರ್ ವಾಸ್ ಅ ಸ್ಟಾರ್ಮ್. ಹೋಗಿ ಓದ್ರಿ ಬ್ರದರ್. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ಹಾಕೊಂಡು ದಿಂಬನ್ನು ಒರಗಿ ಹಾಕೊಂಡು ನಿದ್ದೆ ಮಾಡುತ್ತಿದ್ದರು. ಓಡ್ತಾ ಇದ್ರು. ಹೌದಾ? ಇಲ್ಲ, ಬರೀ ನಿದ್ದೆ ಮಾಡ್ತಿದ್ರಾ? ಓಕೆ, ಓಕೆ. ಶಿಷ್ಯರು ಅವರನ್ನು ಎಬ್ಬಿಸಿದರು. ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಎಂತ, ನಾನು ಯಾವಾಗಲೂ ಅಂತ ಕೇಳ್ತೀನಿ, ಸ್ವಾಮಿ ಇಷ್ಟೆಲ್ಲ ಕಷ್ಟ ಇದೆ ಸ್ವಾಮಿ, ನಿಮ್ಮನ್ನು ಹಿಂಬಾಲಿಸಿದ ದಿನದಿಂದ ಎಲ್ಲ ಕಳ್ಕೊಂಡ್ಬಿಟ್ಟೆ. ಮೈ ಗುಡ್ನೆಸ್, ಏನೇನು ಕಳ್ಕೊಂಡಿಲ್ಲ ನನ್ನ ಲೈಫ್ನಲ್ಲಿ. ಆಸ್ತಿ ಅಂತಸ್ತೆಲ್ಲ ಕಳ್ಕೊಂಡ್ಬಿಟ್ಟೆ, ಕರಿಯರ್ ಕಳ್ಕೊಂಡ್ಬಿಟ್ಟೆ. 1997 97ನೇ ಇಸ್ವಿ ಅಂತ ಕಾಣ್ತದೆ. ಊಟಿಗೆ ಒಂದು ಧ್ಯಾನಕ್ಕೆ ಹೋಗಿದ್ದೆ. ಫಾದರ್ ಜೇಮ್ಸ್ ಮಂಜಕಲ್ ಅಂತೇಳಿ ಕ್ಯಾರಿಸ್ ಭವನ್ ಕೊಟ್ಟಾಯಂ ರಿಟ್ರೀಟ್ ಸೆಂಟರ್ ಅವರು ಫಾರ್ಮರ್, ವೆರಿ ಫೇಮಸ್. ಈಗ ಅವ್ರಿಗೆ ಸ್ಟಿಗ್ಮ್ಯಾಟ ಬರ್ತಿತ್ತು ಆವಾಗ. ಅವ್ರು ನೋಡಲಿಕ್ಕೆ ನಾವು ಹೋಗಿದ್ದು ಒಂದು ಧ್ಯಾನಕ್ಕೆ 97 ವೆಸ್ಟ್ ಬ್ರೂಕ್ ಊಟಿದಲ್ಲಿ. ಎಲ್ಲ ಟೀ ಎಸ್ಟೇಟ್ಸ್ ಇರ್ತವೆ ಅಲ್ಲಿ. ನಾವು ಧ್ಯಾನ ಮಾಡಿದ್ವಿ, ಒಂದು ವಾರ ಧ್ಯಾನ ಪ್ರಿಯರೇ. ಒಂದು ವಾರ ಧ್ಯಾನ ಮಾಡಿದ ಮೇಲೆ ಅದ್ಭುತವಾದ ಧ್ಯಾನ. ಒಬ್ಬರೇ ಫಾದರ್ ಅವರು, 100 ಮಂದಿ ಮಾತ್ರ ಅಲ್ಲಿ ಇದ್ದೀವಿ ನಾವು. ಒಂದು ಪರಲೋಕದ ಅದು ರೂಪಾಂತರ ಅನುಭವ ಅದು ನಮಗೆ. ಅಂಥ ರಿಟ್ರೀಟ್ ನಾನು ಎಲ್ಲಿ ನೋಡಿಲ್ಲ. ವಂಡರ್ಫುಲ್ ರಿಟ್ರೀಟ್. ಎಂಥ ಅದ್ಭುತವಾಗಿತ್ತು ಅಂದರೆ ಅಲ್ಲೇ ಇರಬೇಕಂತ ಅನ್ನಿಸ್ತು ಪ್ರಿಯರೇ. ನಾವೆಲ್ಲ ಮೋಡಗಳೆಲ್ಲ ಮುಟ್ತಾ ಇದ್ದೀವಿ ನಾವು. ನಿಮ್ಗೆ ಗೊತ್ತಲ್ಲ ಊಟ ಎಷ್ಟು ಸುಂದರವಾಗಿರ್ತದೆ. ಬಹಳ ಹೈಟ್ನಲ್ಲಿ ಆ ಟೀ ಎಸ್ಟೇಟ್ ಮೇಲೆ ಒಂದು ಕ್ರೌನ್ ಥರ, ಒಂದು ಕಿರೀಟ ಥರ ಅದು ಫಾರ್ಮ್ ಹೌಸ್ ಇತ್ತು. ಅಲ್ಲಿ MSFS ಫಾದರ್ಸ್ ಫಾರ್ಮ್ ಹೌಸ್ ಇತ್ತು. ಅಲ್ಲಿ ನಾವು ಧ್ಯಾನ ಮಾಡ್ತಿದ್ವಿ. ಎಲ್ಲ ಧ್ಯಾನ ಮುಗಿದ ಮೇಲೆ ಲಾಸ್ಟಿಗೆ ಫಾದರ್ ಒಂದು ಮಾತು ಹೇಳಿದರು. ನಿಮ್ಮಲ್ಲಿ ಭಾಳ ಮಂದಿ ಈ ಮಾತನ್ನು ಕೇಳಿ ಓಡೋಗ್ತೀರಿ, ನೆಕ್ಸ್ಟ್ ಟೈಮ್ ಧ್ಯಾನಕ್ಕೆ ಬರೋಂಗಿಲ್ಲ. ನೀವೆಲ್ಲ ಒಂದು ವಾರದಿಂದ ಧ್ಯಾನವನ್ನು ಕೇಳ್ತಾ ಇದ್ರಿ, ವೆರಿ ಗುಡ್. ತುಂಬ ಅದ್ಭುತಗಳು, ಸೂಚಕ ಕಾರ್ಯಗಳು ನೀವು ನೋಡಿದಿರಿ, ಎಸ್ ಗುಡ್. ಆದರೆ ನಿಮಗೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದೆ. ಒಂದು ಬ್ಯಾಡ್ ನ್ಯೂಸ್. ಆ ಫಾದರ್ ಹೇಳಿದ್ದು ನಾನು ಯಾವಾಗಲೂ ಮರೆಯೋದಿಲ್ಲ. ಫ್ರಮ್ ನೌ ಆನ್ ಯು ಸ್ಟಾರ್ಟ್ ಕೌಂಟಿಂಗ್ ದ ಲಾಸಸ್. ಸ್ಟಾರ್ಟ್ ಕೌಂಟಿಂಗ್ ದ ಲಾಸಸ್. ಇವತ್ತಿನಿಂದ ನಿನ್ನ ಲೈಫ್ನಲ್ಲಿ ಲಾಸಸ್ ಎಲ್ಲ ನೀನು ಕೌಂಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ. ನೀವೇನು ಅನ್ಕೊಂತೀರಿ? ಯೇಸು ಸ್ವಾಮಿ ಕಡೆ ಬಂದರೆ ಎಲ್ಲವೂ ಸಿಗ್ತದೆ. ನಾನು ಹಂಗೆ ಅಂದ್ಕೊಂಡಿದ್ದೆ. ದೇವರ ಕಡೆ ಬಂದರೆ ಪರಿಶುದ್ಧಾತ್ಮದಿಂದ ಪ್ರೇಯರ್ ಮಾಡಿದ್ರೆ ನನಗೆ ಕೋಟಿಗಟ್ಟಲೆ ಆಸ್ತಿ ಕೊಡ್ತಾರೆ ಅಂತ ಅಂದ್ಕೊಂಡೆ. ಇದ್ದಿದ್ದೆಲ್ಲ ಕಿತ್ಕೊಂಡು ಬಿಟ್ಟ ಮಾರಾಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಮೆರಿಕಕ್ಕೆ ಹೋಗಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು, ಎಲ್ಲ ಕನಸು, ಹೌದಲ್ವಾ? ಇಂಜಿನಿಯರ್ಸ್ ಡ್ರೀಮ್. ಸ್ವಾರ್ಥ ಸಾರಬೇಕು, ಅಲ್ಲಿ ಪ್ರೀಚ್ ಮಾಡಬೇಕು. ನಾನು ಅಂದ್ಕೊಂಡೆ ನಮ್ಮ ಊರಲ್ಲಿ ಎಷ್ಟೋ ಜನರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ಅಮೆರಿಕಗೂ ಹಳ್ಳಿಯಲ್ಲಿ ಸ್ವಾರ್ಥ ಸಾರಬೇಕಂತ.
ದೇವ್ರಿಗೆ ಗೊತ್ತು, ಮಗನೇ ನಿನಗೆ ಹೆಂಗೆ ಟ್ವಿಸ್ಟ್ ಮಾಡಬೇಕು ಚೆನ್ನಾಗಿ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ಇಂಗ್ಲೀಷ್ನಲ್ಲಿ ಓದಬೇಕಂತ ಭಾಳ ಇಷ್ಟ, ಇಂಗ್ಲೀಷ್ನಲ್ಲಿ ಟೀಚಿಂಗ್ ಮಾಡಬೇಕಂತ ಭಾಳ ಇಷ್ಟ. ಇಷ್ಟು ತನಕ 99.9% ಕನ್ನಡದಲ್ಲಿ ವಾಕ್ಯ ಹೇಳಲಿಕ್ಕೆ ಹೇಳ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಗನೇ ನಿನ್ನ ಟ್ಯಾಲೆಂಟನ್ನು ಇಂಗ್ಲೀಷ್ನಲ್ಲಿ ತೋರಿಸ್ಬೇಕಾ? ನನಗೆ ನಿನ್ನ ಟ್ಯಾಲೆಂಟ್ ಬೇಕಾಗಿಲ್ಲ. ವೆರಿ ಶಾಕಿಂಗ್ ನ್ಯೂಸ್ ಸಿಸ್ಟರ್. ಗಾಡ್ ಡಸ್ ನಾಟ್ ರೆಸ್ಪೆಕ್ಟ್ ಯುವರ್ ಟ್ಯಾಲೆಂಟ್. ನೋ, ದೇವರು ನನ್ನ ಟ್ಯಾಲೆಂಟನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ. ಪೌಲನು ಧರ್ಮಶಾಸ್ತ್ರದಲ್ಲಿ ನಿಪುಣನು, ಹೌದಲ್ವಾ? ನಿನ್ನೆ ಅವ್ರ ಹಬ್ಬ ಮಾಡಿದ್ದು ನಮ್ಮ ಚರ್ಚಲ್ಲಿ. ಹಬ್ಬ 8:40 ತನಕ ಚರ್ಚಲ್ಲೇ ಓಡ್ತಿದ್ದೆ. ಊಟನೂ ಮಾಡಿಲ್ಲ. ರಾತ್ರಿ 11 ಗಂಟೆಗೆ ನೈಟ್ ಟ್ರೈನಲ್ಲಿ ಊಟ ಮಾಡಿದೆ ನಾನು. ಸಕಲ ವಿದ್ಯಾ ಪ್ರಾವೀಣನು, ದ ನಂಬರ್ 1 ಫ್ಯಾರಸಿ, ಹೌದಲ್ವಾ? ಯಾರು ಯಹೂದ್ಯರು, ರಾಜರು, ಚಕ್ರವರ್ತಿಗಳು ಯಾರು ಕೂಡ ಪೌಲನ ಮುಂದೆ ನಿಂತುಕೊಂಡು ಆರ್ಗ್ಯುಮೆಂಟ್ ಮಾಡಿ ಗೆದ್ದಲಿಗೆ ಚಾನ್ಸ್ ಇಲ್ಲ. ಯಹೂದ್ಯರು ಧರ್ಮಶಾಸ್ತ್ರ ಬೋಧದಲ್ಲಿ ನಂಬರ್ 1. ಅಂಥವನ್ನ ಎಲ್ಲಿ ಕಳಿಸ್ತಾನೆ ಯೇಸು ಸ್ವಾಮಿ? ಧರ್ಮಶಾಸ್ತ್ರ 10 ಆಜ್ಞೆಗಳು ಯೂದ ಸಂಪ್ರದಾಯ ಏನು ಗೊತ್ತಿರದ ಅನ್ಯ ಜನರ ಕಡೆ ಕಳಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ ಸಲ್ಲಿಸುವ. ಗಾಡ್ ವಿಲ್ ಟ್ರೀಟ್ ಲೈಕ್ ದಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಯಾವಾಗಲೂ ಪ್ರೇಯರ್ ಮಾಡ್ತಿದ್ದೆ. ನನಗೆ ಇಂಗ್ಲೀಷ್ನಲ್ಲಿ ತುಂಬ ಇಷ್ಟ. ಇಂಗ್ಲೀಷ್ನಲ್ಲಿ ಪ್ರೀಚ್ ಮಾಡಬೇಕಾದ್ರೆ, ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು, ಬೇರೆ ಬೇರೆ ಸಿಟೀಸ್ಗೆ ಹೋಗಿ ವಾಕ್ಯ ಸಾರಬೇಕು, ನನಗೆ ತುಂಬ ಆಶೆ. ಒಂದು ಸಾರಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಹೇಳಿದ, ಮಗನೇ ಏನು ಕೇಳ್ತಾ ಇದ್ದೆ ನೀನು? ಇಂಗ್ಲೀಷ್ನಲ್ಲಿ ಸುವಾರ್ತೆ ಸಾರಲಿಕ್ಕೆ ಭಾಳ ಮಂದಿ ಇದ್ದಾರೆ ಮಗನೇ. ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿಗಳಿದ್ದಾವೆ. ಅಲ್ಲಿ ಜನರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ. ನೀನು ಹೋಗ್ತೀಯಾ ಮಗನೇ? ಸ್ವಾಮಿ ಕನ್ನಡ ಬರೋದಿಲ್ಲ. ನಿನಗೆ ಏನು ಬರಬೇಕು? ನಾನಿದ್ದೇನಲ್ಲ. ಮೋಶೆ ಹೇಳಿದಂಗೆ, ಸ್ವಾಮಿ ನನಗೆ ಮಾತಾಡಲಿಕ್ಕೆ ಬರಲ್ಲಪ್ಪ, ತೊದಲು ಬಾಯಿ ಸ್ವಾಮಿ. ಜನರು ನೋಡಿದ ಹೆದರಿಕೆ, ಕನ್ನಡ ಮಾತಾಡಲಿಕ್ಕೆ ಗೊತ್ತಿಲ್ಲ. ಮಾತಾಡ್ತೀನಿ ಆದರೆ ವಾಕ್ಯವನ್ನು ಸಾರಲಿಕ್ಕೆ ಗೊತ್ತಿಲ್ಲ. ವೆನ್ ಐ ಆಮ್ ವೀಕ್ ದೆನ್ ಐ ಆಮ್ ಸ್ಟ್ರಾಂಗ್. ನಾನು ಯಾವಾಗ ಬಲಹೀನನೋ ಆವಾಗ ಚಪ್ಪಲ್ ತಟ್ರಿ. ಹಲ್ಲೆಲೂಯಾ. ಯಾವಾಗ ನಮ್ಮ ಬಲಹೀನತೆಯನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಲ್ಲ, ಆ ಬಲಹೀನತೆಯನ್ನು ತೆಗೆದು ಅವರ ಬಲವನ್ನು, ಶಕ್ತಿಯನ್ನು ತುಂಬುತ್ತಾರೆ. ಹಲ್ಲೆಲೂಯಾ. ಮಾತು ಬರೋದಿಲ್ಲ ಅಂತ ಹೇಳಿದ ಆ ವ್ಯಕ್ತಿಯಿಂದ ಮಹಾ ಜಾತಿಯನ್ನೇ ವಾಗ್ದಾನ ದೇಶಕ್ಕೆ ನಡೆಸಿದ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥವಾಗಿದ್ದವ್ರಿಗೆ ಮಾತ್ರ ಚಪ್ಪಾಳೆ ತಟ್ತಾರೆ, ಹೌದಲ್ವಾ? ಮೋಶಕ್ಕೆ ಮಾತು ಬರೋದಲ್ರಿ, ತೊದಲು ಬಾಯಿ. ಫರೋ ಮುಂದೆ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇದೆಯಾ? ಧೈರ್ಯ ಇದೆ? ಇಲ್ಲ. ಫರೋ ಮೋಶನ್ ನೋಡಿದ್ಕೊಳ್ಳೆ ಕೊಂದಾಗ್ಬಿಡ್ತಾನೆ, ಯಾಕಂದ್ರೆ ದೇಶದ್ರೋಹಿ ಅಲ್ಲ. ನಿಂತ್ಕೊಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ಫರೋನ ಅರಮನೆಯಲ್ಲಿ ಎಲ್ಲರೂ ಮೋಶೆಯನ್ನು ನೋಡಿ ಹೆದರ್ತಿದ್ರಂತೆ ಒಂದು ಸಮಯಕ್ಕೆ. ಹಲ್ಲೆಲೂಯಾ. 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 ಯಾವಾಗ ದೇವರ ಅಭಿಷೇಕ ನಿನ್ನ ಮೇಲೆ ಇರ್ತದೋ, ನಿನ್ನ ಶತ್ರುಗಳು ಕೂಡ ನಿನಗೆ ಸನ್ಮಾನ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಶತ್ರುಗಳು ನಿಮ್ಮನ್ನು ಗುರುತಿಸ್ತಾರೆ ಪ್ರಿಯರೇ. ಅಭಿಷೇಕಕ್ಕಾಗಿ ನಿನ್ನ ಕಾಯ್ದುಕೋಬೇಕು. ಇಂಗ್ಲೀಷ್ನಲ್ಲಿ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕಂತ ಅಂದ್ಕೊಂಡಿದ್ವಿ ನಾವು. ಆದರೆ ದೇವರು ನನ್ನ ಬಲಹೀನ ಮಾತುಗಳನ್ನು ಜನರಿಗೆ ಸ್ವಲ್ಪ ಆದರೂ ಮುಟ್ಟಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಹೌದಲ್ಲ? ಮೊನ್ನೆ ಬೆಲ್ಗಾಮ್ನಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಅಂದರೆ ಈ ಡ್ರಗ್ಸು, ಆಲ್ಕೋಹಾಲಿಕ್ಕು ಅವ್ರಿಗೆಲ್ಲ ನಾವು ಎವ್ರಿ ಮಂತ್ ನಾವು ಒಂದಿನ ಟ್ರೈನಿಂಗ್ ಕೊಡ್ತೀವಿ. ನಾವು ಪ್ರಾರ್ಥನೆ ಮಾಡ್ತೀವಿ, ಅವ್ರ ಜೊತೆ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಹಿಂದೂಸೇ ಪ್ರಿಯರೇ, ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು. ಕ್ರಿಶ್ಚಿಯನ್ ಯಾರೋ ಒಬ್ಬರಿಬ್ಬರು ಇರ್ತಾರೆ. ಮೊನ್ನೆ ನಾನು ಮಾತಾಡುವಾಗ ಆ ಹುಡುಗ ಜಸ್ಟ್ 25 years ಬಾಯ್, ಮೇ ಬಿ 25-27 years ಬಾಯ್ ಕೂತ್ಕೊಂಡಿದ್ದ. ನಾನು ಯಾವಾಗ ದೇವರ ವಾಕ್ಯವನ್ನು ಹೇಳ್ತಿದ್ದೆ, ಮಾತುಗಳನ್ನು ಮಾತಾಡ್ತಿದ್ದೆ, ಅವನು ಜೋರಾಗಿ ಅಳಲಿಕ್ಕೆ ಶುರು ಮಾಡಿದ್ದಾನೆ. ಆಲ್ಕೋಹಾಲಿಕ್. ಅವನು ಅಳಲಿಕ್ಕೆ ಸ್ಟಾಪ್ ಮಾಡಿಲ್ಲ ಪ್ರಿಯರೇ. ಅವ ಎದ್ದು ಹೋಗಿ ಹೊರಗೆ ಹೋಗಿ ಒಂದು 10 ನಿಮಿಷ ಆದ ಮೇಲೆ ಬಂದು ಕೂತ್ಕೊಂಡಿದ್ದ. ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿದರೆ ಪರಲೋಕದಲ್ಲಿ ಮಹಾ ಆನಂದ, ಹೌದಲ್ವಾ? ಹಲ್ಲೆಲೂಯಾ. ಅಷ್ಟು ಸಾಕು. ಬೆಳಗ್ಗೆ ನಾನು ಗುರುಮಂದಿರಲ್ಲಿರುವಾಗ ನಮ್ಮ ಫಾದರ್ ಅವರ ಇನ್ನೊಬ್ಬ ಫ್ರೆಂಡ್ ಫಾದರ್ ನ್ಯಾಶ್ವಿನ್, ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತ್ಕೊಂಡು, ಬ್ರದರ್ ಈ ಫೀಲ್ಡ್ನಲ್ಲಿ ಹೇಗೆ ಬಂದಿರಿ ನೀವು ಅಂತ ಹೇಳಿದೆ.
ನನ್ನ ಲೈಫ್ ಸ್ಟೋರಿ ಸ್ವಲ್ಪ ಒಂದು 15 ನಿಮಿಷ ಹೇಳಿದೆ. ಫಾದರ್, ಇದರಲ್ಲಿ ಭಾಳ ಸಂತೋಷ ಇದೆ ಇಲ್ಲ ನತಾನಿಯಲ್ ಅಂತ ಕೇಳಿದೆ. ಹೌದು ಫಾದರ್, ಒಂದು ಮಾತು ಹೇಳಲಿ ಫಾದರ್. ಆ್ಯಸ್ ಎನ್ ಇಂಜಿನಿಯರ್, ಆ್ಯಸ್ ಎ ಹಸ್ಬೆಂಡ್, ಆ್ಯಸ್ ಎ ಫ್ರೆಂಡ್, ನಾನೆಲ್ಲ ಲೈಫ್ನಲ್ಲಿ ಎಂಜಾಯ್ ಮಾಡಿದ್ದೀನಿ ಫಾದರ್. ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಎಲ್ಲೆಲ್ಲೋ ಪ್ಲೇಸಸ್ಗೆ ಹೋಗಿದ್ರಿ, ಎಷ್ಟೆಷ್ಟೋ ಬೇಕಾದಷ್ಟು ಊಟ, ಆಹಾರವನ್ನು ತಿಂದಿನಿ, ಎಲ್ಲ ಪ್ಲೇಸ್ ಬಿಟ್ಟಾಗಿದ್ದೀನಿ. ಬಟ್ ಯಾವುದು ಕೂಡ ನನಗೆ ದೇವರ ವಾಕ್ಯವನ್ನು ಸಾರವಾಗಿರುವ ಆನಂದ, ಆ ಪರಲೋಕ ಆನಂದ ಎಂದೆಂದಿಗೂ ಎಲ್ಲಿ ಸಿಗೋದಿಲ್ಲ ಫಾದರ್. ಯಾಕಂದರೆ ದಾವೀದನಂತೆ ನಾವು ಅನುಭವಿಸಿದ್ದೀವಿ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ, ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿ. ಅನುಭವಿಸಬೇಕ್ರಿ, ಜೇನಿಗಿಂತ ಸಿಹಿವಾದದ್ದು, ಹೌದಲ್ಲ? ಸ್ವೀಟ್ ದೆನ್ ಹನಿ. ಅನುಭವಿಸಿದ್ದೀರಾ ನೀವು? ಅದಕ್ಕೆ ಎಜುಕೇಲಿಗೆ ದೇವರ ಅರ್ಥ, ಈ ಸುರಳಿನ ತಿಂದುಕೊಳ್ಳಿ ಏನಾಗ್ತದೆ? ಅದು ಸಿಹಿ, ಜೇನಿನಿಗಿಂತ ಸಿಹಿ. ಅದಕ್ಕೆ ಟೇಸ್ಟ್ ಅಂಡ್ ಸಿ ದಟ್ ಗಾಡ್ ಈಸ್ ಗುಡ್. ಇಲ್ಲ ನಾವು ಹುಚ್ಚರ ಆಸ್ತಿ ಅಂತಸ್ತು ಕರಿಯರ್ ಬಿಟ್ಟುಕೊಂಡು ಸುವಾರ್ತೆನ ಸಾರಲಿಕ್ಕೆ 500 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ರಾತ್ರಿಯಲ್ಲಿ ನಿದ್ದೆಗೆಡಿಸ್ಕೊಂಡು, ಯಾಕೆ? ಒಂದು ಆತ್ಮದ ದೇವರ ಕಡೆ ಬಂದರೆ ಸಾಕು, ಒಂದು ಆತ್ಮ ದೇವರ ಕಡೆ ಬಂದರೆ ಸಾಕು, ನಮ್ಮ ಜನ್ಮದ ಧನ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಕೊಹಿನೂರು ವಜ್ರ ಬೇಕಾಗಿಲ್ಲಮ್ಮ. ಯಾಕೆ? ಮೈಸೂರಿನ ಅರಮನೆಯ ಸಿಂಹಾಸನ ಬೇಕಾಗಿಲ್ಲ. ಅಲ್ಲಿ ಮಹಿಮಾ ಕಿರೀಟ ನಮಗೋಸ್ಕರ ಕಾಯ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೋಸ್ಕರ ದೇವರು ಕಾಯಿಸಿಟ್ಟಿದ್ದಾನೆ ಪ್ರಿಯರೇ. ಅಲ್ಲಿ ಹೋಗ್ಬೇಕು ನಾವು. ನನಗೊಂದು ಇನ್ಸಿಡೆಂಟ್ ತುಂಬ ಲೈಕ್ ಆಯಿತು. ಸಾಧು ಸುಂದರ್ ಸಿಂಗ್ ಅಂತ, ಅಲ್ಲಿ ಸಾಧು ಸುಂದರ್ ಸಿಂಗ್ ಕೈಲಾಸ ಮಹರ್ಷಿ ಅಂತ ಒಂದು ಪುಸ್ತಕ, ಚಿಕ್ಕ ಪುಸ್ತಕ, ಒಂದು 10 ರೂಪಾಯಿಗೆ ಸಿಗ್ತದೆ ಎಲ್ಲಾದರೂ. ನನಗೆ ಭಾಳ ಇಷ್ಟವಾದದ್ದು ಒಂದು ಇನ್ಸಿಡೆಂಟನ್ನು ಗೊತ್ತಾ? ಅಲ್ಲಿ ಒಂದು ಸಾಧು ಸುಂದರ್ ಸಿಂಗ್ ಪರಲೋಕಕ್ಕೆ ಹೋಗಿ ಬರ್ತಿದ್ದಂತೆ. ಅವರು ಪ್ರತಿ ತಿಂಗಳು 1-2 ಸರಿ ಅವರು ಪರಲೋಕಕ್ಕೆ ಟ್ರಿಪ್ ಹೋಗಿ ಬರ್ತಾರೆ, ಸ್ಪೆಷಲ್ ಫ್ಲೈಟ್ನಲ್ಲಿ. ಪ್ರತಿ ತಿಂಗಳು 1 ಸರಿ ಆದರೂ 2 ಸಲ ಹೋಗಿ ಬರ್ತಾರಂತೆ. ಮೈ ಗುಡ್ನೆಸ್, ಯಾಕೆ ಪರಲೋಕ ದರ್ಶನ ನಿಮಗೆ ಬೇಕಾಗಿಲ್ವಾ? ಇವತ್ತು ಯಾರು ಈ ಸಾರಿ ನನಗೆ ಯಾರು ಕೇಳಿದ್ರು, ಸರ್ ಬ್ರದರ್ ಹೊಸ ವರ್ಷದ ರೆಸೊಲ್ಯೂಷನ್ ಏನು? ಪರಲೋಕ ದರ್ಶನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಲ್ಲಿ ಸ್ವಾಮಿನ ನೋಡಬೇಕು ನಾನು, ಅಲ್ಲಿ ದೇವದೂತರೊಡನೆ ಸಕಲ ಸಂತರೊಡನೆ ಸೇರಿ ನಾನು ದೇವರನ್ನು ಸ್ತುತಿಸಬೇಕು. ಮರಿಯ ಮಗ್ದಲೇನ ಅದೇ ಮಾಡ್ತಿದ್ಲು ಗೊತ್ತಾ? ತನ್ನ ಉಳಿದ 35 ವರ್ಷಗಳು ಪ್ರತಿದಿನ ದೇವದೂತಗಳಲ್ಲೂ ಅವರನ್ನು ಪರಲೋಕ ಕರ್ಕೊಂಡು ಹೋಗ್ತಿದ್ದಂತೆ ಪ್ರಿಯರೇ. ದೇವರನ್ನು ಸ್ತುತಿ ಮಾಡಿ ಆರಾಧನೆ ಮಾಡಿ ಮತ್ತೆ ಅವರು ಈ ಲೋಕಕ್ಕೆ ಬರ್ತಿದ್ರು. ಒಂದು ಚಿಕ್ಕ ಒಂದು ಗುಹೆಯಲ್ಲಿ, ಫ್ರಾನ್ಸ್ ದೇಶದಲ್ಲಿ ಒಂದು ಚಿಕ್ಕ ಒಂದು ಗುಹೆಯಲ್ಲಿ ಅವಳು ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು ಪ್ರಿಯರೇ. ಅಂಥ ಒಂದು ಲೈಫ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಕೊಲೊಸ್ಸೆಯರು ಬರೆದ ಪತ್ರಿಕೆ 3ನೇ ವಚನ 1-2ರಲ್ಲಿ ಸಂತ ಪೌಲ್ ಹೇಳ್ತಾನೆ, ನೀವು ಮೇಲಿರುವ ವಿಷಯಗಳ ಬಗ್ಗೆ ನೀವು ಧ್ಯಾನ ಮಾಡಿರಿ. ಈ ಲೋಕದಲ್ಲಿರುವ ವಿಷಯಗಳ ಮೇಲೆ ಚಿಂತೆ ಮಾಡಬೇಡ್ರಿ. ಆಸ್ತಿ ಬೇಕು, ಅಂತಸ್ತು ಬೇಕು, ಅದು ಬೇಕು, ಈ ಮನೆ ಬೇಕು, ಅದು ಬೇಕು, ಎಲ್ಲ ಬೇಕೆ, ಹೌದಲ್ವಾ? ಮೊನ್ನೆ ಜೆಟ್ ಏರ್ವೇಸ್ ಓನರ್ ಯಾರು ಗೊತ್ತಾ? ನೋಡಿದ್ರೆ ವ್ಯಾಟ್ಸಪ್ನಲ್ಲಿ ನೋಡಿರ್ಬೇಕು ಯಾರಾದ್ರೂ ನೀವು. ಜೆಟ್ ಏರ್ವೇಸ್ ಓನರ್ ಸಾವಿರಾರು ಕೋಟಿಗೆ ಒಡೆಯ, ಸುಮಾರು 70-74 ವರ್ಷ. ಅವರು ಭಾಳ ಸಾವಿರಾರು ಕೋಟಿ ಸಾಲ ಮಾಡಿಕೊಂಡ ಮೇಲೆ ಕೋರ್ಟ್ನಲ್ಲಿ ಅವ್ರನ್ನ ಸಮನ್ ಮಾಡ್ತಾರೆ. ಸಮನ್ ಮಾಡಿ ಅವ್ರಿಗೆ ಜೈಲು ಶಿಕ್ಷೆ ವಿಧಿಸ್ತಾರೆ. ಅವಾಗ ಅವ್ರು ಒಂದೇ ಬೇಡ್ಕೊತಾರೆ, ನನ್ನನ್ನು ಸಾಯಿಸಿಬಿಡಿ, ನನ್ನ ಸಾಯಿಸಿ. ಯಾಕಂದರೆ ಈ ಅವಮಾನ ತಡ್ಕೊಂಡು ನಾನು ಇರಲಿಕ್ಕೆ ನನಗೆ ಸಾಧ್ಯವಾಗೋದಿಲ್ಲ. ನನ್ನ ಹೆಂಡತಿ ಆರಾಮಾಗಿಲ್ಲ, ಹುಷಾರಾಗಿಲ್ಲ, ಅವಳು ಬೆಡ್ ಮೇಲೆ ಇದ್ದಾಳೆ, ಅವಳು ನೋಡ್ಕೋಬೇಕು, ದಯಮಾಡಿ ನನ್ನನ್ನು ಕೊಂದಾಕ್ಬಿಡ್ರಿ. ಆಸ್ತಿ ಅಂತಸ್ತು ನಮಗೆ ಸುಖವನ್ನು ಕೊಡೋದಿಲ್ಲ, ತಾತ್ಕಾಲಿಕವಾದ ಉಪೋಷವನ್ನು ಕೊಡ್ತಾರೆ. ಒಂದು ವೇಳೆ ಆಸ್ತಿ ಅಂತಸ್ತು ಸುಖ ಕೊಡುವಾಗಿದ್ದರೆ ಈ ಪ್ರಪಂಚದಲ್ಲಿ ಕೋಟ್ಯಾಧಿಪತಿಗಳು, ಬಿಲಿಯನರ್ಸು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದಿಲ್ಲ. ರಿಲಯನ್ಸ್ ಅಂತ ಗೊತ್ತಾ? ರಿಲಯನ್ಸ್ ಅಲ್ಲ, ರೇಮಂಡ್ಸ್ ಗೊತ್ತಾ? ರೇಮಂಡ್ಸ್ ಸಿಂಘಾನಿಯಾ ಓನರ್ ಕೇಳಿರ್ಬೇಕು ಸಾಹೇಬ್ರೆ ನೀವು, ಹೌದಲ್ಲ? ಸಿಂಘಾನಿಯಾ 30,000 ಕೋಟಿಗೆ ಒಡೆಯನು. ಎಷ್ಟು? 30,000 ಕೋಟಿಗೆ ಒಡೆಯನು. ರೇಮಂಡ್ಸ್ ಅಂಥವನು ಇವತ್ತು ಬೀದಿ ಪಾಲಾಗಿದ್ದಾನೆ ಗೊತ್ತಾ? ಇರೋ ಒಂದೇ ಒಂದು ಮಗನಿಗೆ ತನ್ನ ಇಡೀ ಆಸ್ತಿಯನ್ನು ಕೊಟ್ಟುಬಿಟ್ಟ. ಮಗ ಏನು ಮಾಡಿದ್ದಾನೆ? ಹೆಂಡತಿ ಮಾತು ಕೇಳಿ ಅಪ್ಪನ ಹೊರಗಾಕ್ಬಿಟ್ಟಿದ್ದ. 30 ಅಡಿ 30 ಸ್ಟೋರಿ ಬಿಲ್ಡಿಂಗ್ ಏನು ಬಾಂಬೆ, ಒಂದು ರೂಮನ್ನು ಕೂಡ ಕೊಡಲಿಲ್ಲ. ಅದಕ್ಕಾಗಿ ತಂದೆ ಬೇಡ್ಕೊತಾನೆ ಕೋರ್ಟಿಗೆ, ಸರ್
30 ಅಡಿ ಬಿಲ್ಡಿಂಗ್ನಲ್ಲಿ ನನಗೊಂದು ಅಪಾರ್ಟ್ಮೆಂಟಾರು ನನ್ನ ಮಗನ ಕೊಡಲಿ ಅಂತೇಳಿ. ಆಸ್ತಿ ಅಂತಸ್ತು ಸುಖಕ್ಕೋಸ್ಕರ ಹಿಂದೆ ಹೋದರೆ ಕೊನೆಗೆ ಸಿಗೋದು ನಮಗೆ ಒಂಟಿತನ ಮಾತ್ರ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಲೋಕದಲ್ಲಿ ಹುಳಗಳು ತಿಂದು ನಾಶ ಮಾಡುವ ಆಸ್ತಿಯನ್ನು ನೀವು ಶಾಶ್ವತವಾದ ಆಸ್ತಿ, ಟ್ರೆಜರ್. ಹಾಗಂತೇಳಿ ಇಲ್ಲಿ ಕೆಲಸ ಮಾಡಬಾರ್ದು, ಮನೆ ಕಟ್ಕೋಬಾರ್ದು ಅಂತಲ್ಲ, ತಪ್ಪು ತಿಳ್ಕೊಬೇಡಿ. ಇದಕ್ಕೆ ನಾವು ಹೆಚ್ಚಿಗೆ ಬೆಲೆ ಕೊಡಬಾರ್ದು. ಎಷ್ಟು ಮಾಡಬೇಕು ಅಷ್ಟೇ. ನಿಮ್ಮನ್ನು ನಾನು ಕಳಿಸಿದಾಗ ನಿಮಗೇನಾದ್ರು ಕಡಿಮೆ ಆಯ್ತಾ? ದೇವರು ಯೇಸು ಸ್ವಾಮಿ ಕೇಳ್ತಾನೆ ಶಿಷ್ಯರಿಗೆ, ಏನು ಕದುವೆ ಆಗಿಲ್ಲ ಸ್ವಾಮಿ. ಹಲ್ಲೆಲೂಯಾ. ಮೈ ಗಾಡ್ ಈಸ್ ಮೈ ಪ್ರೊವೈಡರ್. ಹಲ್ಲೆಲೂಯಾ. ದೇವರು ನಮಗೆಲ್ಲವನ್ನು ಒದಗಿಸುವವನು. ಅಬ್ರಹಾಮನೇ ಹೇಳ್ತಾನೆ, ಅಪ್ಪ ಕುರಿಮರಿಯಲ್ಲಿ ದೇವರು ನೋಡ್ಕೊತಾನೆ. ನಾನು ಯಾವಾಗಲೂ ನನ್ನ ಸ್ವಾಮಿಗೆ ಚಾಲೆಂಜ್ ಒಂದೇ ಒಂದು ಮಾಡ್ತೀನಿ, ಸ್ವಾಮಿ ನಿನ್ನ ಸೇವೆಗೋಸ್ಕರ ಎಲ್ಲ ಬಿಟ್ಟಿದ್ದೆ. ಈ ಪರ್ಸ್ 10 ವರ್ಷದಿಂದ ಇದೆ ರೀ. ಮೊನ್ನೆ ನಾನು ಕರೆಕ್ಟಾಗಿ ನೋಡಿದೆ, ಎಲ್ಲ ಕಟ್ಟಾಯಿತು. ಯಾವಾಗ ಚೇಂಜ್ ಮಾಡಬೇಕು ಮನಸ್ಸು ಬರ್ತಾಯಿಲ್ಲ. ನಾವು ಒಂದೊಂದು ಕಮಿಟ್ ಮಾಡಿದೆ ದೇವರ ಜೊತೆ, ಸ್ವಾಮಿ ನಿನಗೋಸ್ಕರ ಎಲ್ಲಿ ಕಳಿಸಿದ್ರು ಹೋಗ್ತೀನಿ, ಆದರೆ ನನ್ನ ಪರ್ಸ್ ಮಾತ್ರ ಯಾವಾಗಲೂ ತಿಕ್ಕಿರಬೇಕು. ಹಲ್ಲೆಲೂಯಾ. ನನ್ನ ಲೈಫ್ನಲ್ಲಿ ಯಾರ ಮುಂದೆ ನಾನು ಕೈ ಚಾಚೋದಿಲ್ಲ. ನೀನನ್ನು ಕಳಿಸ್ತಾ ಇದೆಯಾ, ಅಲ್ಲೆಲ್ಲ ಒದಗಿಸಬೇಕು. ಪ್ರೈಸ್ ಲಾರ್ಡ್. ನಮ್ಮೊಂದು ಒಂದು ಅಗ್ರಿಮೆಂಟಿಗೆ ಬಂದೀವಿ. ಏನಂತ ಗೊತ್ತಾ? ನಾನು ನಿನ್ನ ಕೆಲಸ ಮಾಡ್ತೀನಿ, ನೀನು ನನ್ನ ಕೆಲಸ ಮಾಡು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಒಂದು ಕವನೆಂಟ್. ನಾನು ನಿನ್ನ ಕೆಲಸ ಮಾಡ್ತೀನಿ, ಆದರೆ ಒಂದು ಕಂಡೀಷನ್, ನಾನು ಜೀವಂತವಾಗಿರೋ ತನಕ ನನ್ನ ಹಾಸಿಗೆ ಮೇಲೆ ಬಿಡಬಾರ್ದು ನಾನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಪೂರ್ಣ ಆರೋಗ್ಯ, ಆಯುಷ್ಯ, ಅಭಿಷೇಕ ಕೊಡು ನನಗೆ. ಯಾಕೆಂದರೆ ಸಂತ ಅಗಸ್ಟಿನ್ ಹೇಳ್ತಾನೆ, ಸ್ವಾಮಿ ನಾನು ಆರೋಗ್ಯವಾಗಿ ಇರೋ ತನಕ ಮಾತ್ರ ನಿನ್ನನ್ನು ಪ್ರೀತಿಸಲಿಕ್ಕೆ ಸಾಧ್ಯ. ಲಾರ್ಡ್, ಐ ಕ್ಯಾನ್ ಲವ್ ಯು ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಹೆಲ್ದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಳ್ಳೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ. ಮಿತವಾಗಿ ಭೋಜನ ಮಾಡಿರಿ. ಸಿಕ್ಕಾಪಟ್ಟೆ ತಿನ್ನಬೇಡ್ರಿ. ರೆಸ್ಪೆಕ್ಟ್ ಯುವರ್ ಬಾಡಿ. ದಟ್ ಈಸ್ ಮೈ ಪಾಲಿಸಿ. ಸಿಕ್ಕಿದ್ದಂತೇಳಿ ಇಲ್ಲಿ ತನಕ ತಿನ್ನಬಾರ್ದು, ಭುಕ್ತಾಯಸ ಆಗಿಬಿಡ್ತದೆ. ಹೌದಲ್ಲ ಪ್ರೇರೆ? ಎಂಜಾಯ್ ದ ಫುಡ್, ಬಟ್ ರೆಸ್ಪೆಕ್ಟ್ ಯುವರ್ ಲೈಫ್. ರೆಸ್ಪೆಕ್ಟ್ ಯುವರ್ ಲೈಫ್. ನಾನು ಹೇಳಿದ್ರೆ ಅರ್ಥ ಆಗ್ತದೆ ಅಂತ ಕಾಣ್ತದೆ. ಯೇಸುವಿನ ದೋಣಿಯಲ್ಲಿ ಸಡನ್ಲಿ, ಇಂಗ್ಲೀಷ್ನಲ್ಲಿ ಬೈಬಲ್, ಸಡನ್ಲಿ ದೇರ್ ವಾಸ್ ಅ ಸ್ಟಾರ್ಮ್. ಹೌ ಇಟ್ ಈಸ್ ಪಾಸಿಬಲ್? ದೇವರನ್ನು ನಂಬಿಕೊಂಡ ಮೇಲೆ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾಕೆ ಸಂಕಷ್ಟಗಳು? ದೇವರು ಯಾವಾಗಲೂ ಕೂಡ ತಾನು ಮುಂದೆ ಮಾಡುವ ಅದ್ಭುತ ಕಾರ್ಯಗಳಕ್ಕಿಂತ ಮುಂಚೆ ಕೆಲವೊಂದು ಕೆಲವೊಂದು ತುಫಾನುಗಳು ನಮ್ಮ ಜೀವನದಲ್ಲಿ ಅಳವಡಿಸ್ತಾನೆ. ಪ್ರೈಸ್ ದ ಲಾರ್ಡ್. ಅದರಿಂದ ದೇವರ ಅದ್ಭುತವನ್ನು ನಾವು ಕಾಣಲಿಕ್ಕೆ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ದೇವರಿಗೆ ಎಲ್ಲರ ಮೇಲೆ ಅಧಿಕಾರ ಇದೆ ಅಂತ ತೋರಿಸಲಿಕ್ಕೆ. ನೆಕ್ಸ್ಟ್ ಓದ್ರಿ ಬ್ರದರ್, ಮಾರ್ಕನ ಶುಭ ಸಂದೇಶ 4ನೇ ವಚನ 35. ಸ್ವಾಮಿ ನಾವು ಸತ್ತೋಗ್ತಾ ಇದ್ವಿ, ನಿಮ್ಗೆ ಚಿಂತೆ ಇಲ್ಲವೇ? ಹೌದಲ್ವಾ? ಹೌದು. ಆಗ ಯೇಸು ಎಚ್ಚೆತ್ತು ಹಾ. ಬಿರುಗಾಳಿಯನ್ನು ಗದರಿಸಿದರು, ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಕೀಪ್ ಕ್ವೈಟ್, ದಟ್ಸ್ ಆಲ್. ಮೈ ಗುಡ್ನೆಸ್. ನಾವು ಹೇಳ್ತೇವೆ ಬಿರುಗಾಳಿಗೆ ಬ್ರದರ್, ಆ ಶಕ್ತಿ ಕೊಟ್ಟಿದ್ದಾನೆ ಪ್ರಿಯರು. ದೇವರ ಮಕ್ಕಳಿಗೆ, ದೇವರ ಅಭಿಷಕ್ತರಿಗೆ ಆ ಶಕ್ತಿನ ದೇವರು ಕೊಟ್ಟಿದ್ದಾನೆ. ತುಫಾನನ್ನು ನಿಲ್ಲಿಸುವ ಶಕ್ತಿ ನಿಮಗೆ ಕೊಟ್ಟಿದ್ದಾನೆ. ಆಕಾಶವನ್ನು ಮುಚ್ಚಿಸುವ ಶಕ್ತಿ ನಿಮಗೆ ಕೊಟ್ಟಿದ್ದಾನೆ. ಪೇತ್ರನಿಗೆ ಏನಂತ ಹೇಳ್ತಾನೆ? ನೀವು ಭೂಮಿಯಲ್ಲಿ ಯಾವುದನ್ನು ಬಂಧಿಸುತ್ತೀರೋ ಅದು ಪರದಲ್ಲಿಯೋ ಬಂಧಿಸ. ದೇವರು ನಿಮ್ಗೆ ಕೂಡ ಕೊಟ್ಟಿದ್ದಾನೆ. ಇದು ಕೊಟ್ಟಿದ್ದಾರೆ ಇಲ್ಲವೋ? ಸ್ವಲ್ಪ ಕೈ ಬಿಟ್ಟು ಜೋರಾಗಿ ಚಪ್ಪಲಿ ತಟ್ರಿ. ಪ್ರೈಸ್ ದ ಲಾರ್ಡ್. ಎಲಿಯ ಪ್ರಾರ್ಥನೆ ಮಾಡಬೇಕಾದ್ರೆ ಆಕಾಶವು 3.5 ವರ್ಷ. ಮೈ ಗುಡ್ನೆಸ್. ಒಂದು ಶುಭ ಸಂದೇಶ, ಒಂದು ಗುಡ್ ನ್ಯೂಸ್ ಹೇಳ್ತಾನೆ. ಎಲಿಯನಕ್ಕಿಂತ 100 ಪಟ್ಟು ನಮ್ಮನ್ನು ಹೆಚ್ಚಿಗೆ ಅಭಿಷೇಕ ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಗಿದ್ರೆ ಮಾತ್ರ ಗೊತ್ತಾಗ್ತದೆ. ಎಲಿಯನಕ್ಕಿಂತ ಎಷ್ಟು ಸಿಸ್ಟರ್? ಎಷ್ಟು? 100 ಪಟ್ಟಲ್ಲ, 1000 ಪಟ್ಟು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಯಾಕಂದ್ರೆ ಆ ಕಾಲದಲ್ಲಿ ಅಭಿಷೇಕ ಆವಾಗ ಸ್ವಲ್ಪ ಮಾತ್ರ ಬರ್ತಿತ್ತು. ಈಗ ಫುಲ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರೈಸ್ ದ ಲಾರ್ಡ್. ಸಂಪೂರ್ಣವಾದ ಅಭಿಷೇಕ ನಮ್ಮ ಮೇಲೆ. ಯೇಸು ಸ್ವಾಮಿ ಮೇಲೆ ಯಾವ ಅಭಿಷೇಕ ಇತ್ತು ಅದೇ ಅಭಿಷೇಕ ನಿನ್ನ ಮೇಲೆ, ನನ್ನ ಮೇಲೆ ಇದೆ. ಹಲ್ಲೆಲೂಯಾ. ನೀನು ನಂಬಿದರೆ ದೇವರ ಮಹತ್ ಕಾರ್ಯಗಳನ್ನು ಕಾಣುವೆಯಾ? ನೀನು ನಂಬಿದರೆ ದೇವರ ಮಹತ್ ಕಾರ್ಯಗಳನ್ನ ನೀನು ಮಾಡ್ತೀಯ. ಮುಗೀತಷ್ಟೇ. ಏಲಿಯನಿಗೆ ದೇವರ ಎಲೆಯ ಪ್ರಾರ್ಥನೆ ಮಾಡು, ಮುಚ್ತೀನಿ, ಮುಗೀತು. ಎಲ್ಲ ಜನರು ಓಡಿ ಬರಬೇಕಾಗ್ತದೆ.
ಸಾರ್ ಪ್ರಾರ್ಥನೆ ಮಾಡಿ, ಮಳೆ 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 ಬೇಕು, ಮಳೆ ಬೇಕು. ಹ್ಯಾವ್ ಎ ಕಂಟ್ರೋಲ್ ಓವರ್ ದ ನೇಚರ್. ಯೇಸು ಸ್ವಾಮಿ ಹಾಗೆ ಯಾಕೆ ಹೇಳಿದ್ರು ಗೊತ್ತಾ? ಶಿಷ್ಯರಿಗೆ, ನಾನು ನಿಮ್ಮ ಜೊತೆ ಇಸ್ತೇನೆ ಇದ್ದೇನಲ್ಲ, ನಾನು ಮಾಡುವ ಅದ್ಭುತ ಕಾರ್ಯಗಳು ನೋಡಿದೆಯಲ್ಲ. ಪೇತ್ರ, ನನಗೆ ಯಾಕೆ ಡಿಸ್ಟರ್ಬ್ ಮಾಡಿದೆ ಮಗನೇ? ಆ ಕೆಲಸ ನೀನೇ ಏನಂತ ಹೇಳ್ಬೇಕಿತ್ತು ಪೇತ್ರ ಗೊತ್ತಾ? ತುಫಾನ್, ಬಿರುಗಾಳಿ, ನನ್ನ ಸ್ವಾಮಿ ಮಲಗಿದ್ದಾನೆ, ಡೋಂಟ್ ಡಿಸ್ಟರ್ಬ್ ಹಿಮ್. ರೆಬ್ಯೂಕ್ ಮಾಡಬೇಕಿತ್ತು, ಗದರಿಸಬೇಕಿತ್ತು, ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತೇಳಿ. ನಾಯಿ ಬೊಗಳುವಾಗ ನಾವೇನಂತೀವಿ? ಮುಚ್ಕೋ. ಏನು ಮಾಡ್ತದೆ ಮನೆ ನಾಯಿ? ಕೊಯ್ 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 ಅಂತೇಳಿ. ನಾಯಿ ಮೇಲೆ ಅಷ್ಟು ಅಧಿಕಾರ ಇದ್ದರೆ ಎಲ್ಲರ ಮೇಲೆ ಅಧಿಕಾರ ದೇವರು ಕೊಟ್ಟಿಲ್ಲ? ಕೊಟ್ಟಿದ್ದರಲ್ಲೋ. 12 ಮಂದಿ ಶಿಷ್ಯರು ಮೊಣಕಾಲು ಹಾಕಿ ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ, ತುಫಾನ್ ನಿಂತು ಹೋಗ್ಲಿ ಅಂತ ಹೇಳಬೇಕಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಫಸ್ಟ್ ಏನು ಮಾಡ್ತಾನೆ? ಮೊದಲು ಗದರಿಸ್ತಾನೆ. ಇದನ್ನು ನೆಕ್ಸ್ಟ್ ಓದಿರೋ ವಚನ 39 ಎಂದು ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ಆಜ್ಞಾಪಿಸ್ತಾನೆ. ಆಕ್ಚುಲಿ ಈ ರೆಬ್ಯೂಕ್ಡ್ ಹೇಳ್ಬೇಕಂದ್ರೆ, ಈ ರೆಬ್ಯೂಕ್ ಅಂದ್ರೆ ಗದರಿಸೋದಂದ್ರೆ ದುರಾತ್ಮದಿಂದ ಇದ್ದವರಿಗೆ ಗದರಿಸ್ತಾರೆ. ಪೇತ್ರನ ಅತ್ತೆಗೆ ಜ್ವರ ಇತ್ತು, ಏನು ಮಾಡ್ತಾನೆ? ಗದರಿಸ್ತಾನೆ ದೆವ್ವವನ್ನು. ದ ಸ್ಪಿರಿಟ್ ಆಫ್ ಫೀವರ್, ದ ಸ್ಪಿರಿಟ್ ಆಫ್ ಬ್ಯಾರನ್ನೆಸ್, ಬಂಜತನ ಎಂಬ ಆತ್ಮ, ಸಾಲತನ ಎಂಬ ಆತ್ಮ, ರೋಗಗಳೆಂಬ ಆತ್ಮ, ಕಷ್ಟಗಳೆಂಬ ಆತ್ಮಗಳು ನಮ್ಮಿಂದ ತೊಲಗಿ ನಾವೇನು ಮಾಡ್ತೀವಿ? ದೇವರೇ, ನನ್ನ ಮೇಲೆ ಕರುಣೆ ತೋರು, ನನ್ನ ಮೇಲೆ ಕರುಣೆ ತೋರು, ನನ್ನ ಮೇಲೆ ಕರುಣೆ ತೋರು ಹೇಳಿ, ನನ್ನ ಕರುಣೆ ನಿನ್ನ ಮೇಲೆ ಇದೆ. ಅದಕ್ಕೆ ಯೇಸು ಸ್ವಾಮಿ ಅದಾದ ಗದರಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ನೋಡಿ? ತಕ್ಷಣ ಬಿರುಗಾಳಿ ನಿಂತಿತು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಹೋದ್ರಿ. ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ ಏಕೆ ಇಷ್ಟು ಭಯ? ಯಾಕಿಷ್ಟು ಹೆದರ್ದಿರಾ? ಯಾಕಿಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲವೇ? ಸಂಕಟ ಬಂದಾಗ ಓಡಿ ಯಾರಾದ್ರೂ ಬೇರೆ ಮಾತು ಹೇಳಿದ್ರೆ ಗುದ್ದು ಬಿಡ್ತೀರ ಹಾಗೆ ತಮಾಷೆಗೆ. ಅಂದರೆ ಯಾಕೆ ನಮ್ಮ ಜೀವನದಲ್ಲಿ ತುಫಾನುಗಳು ಬರ್ತಾವೆ ಗೊತ್ತಾ? ದೇವರು ನಮ್ಗೆ ಕೊಟ್ಟ ಅಭಿಷೇಕವನ್ನು ನಾವು ಉಪಯೋಗಿಸಿಕೊಳ್ಳಲಿಕ್ಕೆ, ಅದರಿಂದ ದೇವರಿಗೆ ಮಹಿಮೆ ಆಗಲಿ. ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ ವಚನ 17 ಓದಿ ಬ್ರದರ್. ಯಾರಿಗೆ ಬೇಜಾರಾಗ್ತದೆ ಕೈ ಮೇಲೆ. ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು. ಈಗ ನೀವು ಇವತ್ತು ಮನೆಗೆ ಹೋಗಬೇಕಾದ್ರೆ ನೀವು ಹಿಂದಿರುಗಿ ಸಂತೋಷವಾಗಿ ಹೋಗ್ಬೇಕು ಮನೆಗೆ. ಏನಂತ? ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗಿತ್ತವೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೆಕ್ಸ್ಟ್ ಅದಕ್ಕೆ ಯೇಸು ಏನಂತ ಹೇಳ್ತಾರೆ ನೋಡಿ? ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಯಾವಾಗ ಶಿಷ್ಯರು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ, ದೆವ್ವಗಳನ್ನು ಓಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಐಶ್ವರ್ಯ ಹೇಳ್ತಾನೆ ಆಕಾಶವು ಸೈತಾನನ್ನು ಕೆಳಗೆ. ನಮ್ಮ ಕೆಲಸ ಏನು? ಸೈತಾನ ಕಾರ್ಯಗಳನ್ನು ನಾಶ ಮಾಡೋದ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೋಸವನ್ನು ನಾವು ಲೋಕಕ್ಕೆ ತೋರಿಸಲಿಕ್ಕೆ ಅಷ್ಟೇ. ಯೇಸು ಸ್ವಾಮಿ ಮೇನ್ ಮಿನಿಸ್ಟ್ರಿ ಏನು ಗೊತ್ತಾ? ಹೀಲಿಂಗ್ ಅಂಡ್ ಡೆಲಿವರೆನ್ಸ್. ಬಹಳ ಮಂದಿ ಬರೀ ಹೀಲಿಂಗ್ ಅನ್ಕೊಂತಾರೆ. ರಾಂಗ್, 100% ರಾಂಗ್. ಯೇಸು ಸ್ವಾಮಿ ಮೇನ್ ಅವರು ಈ ಲೋಕದಲ್ಲಿರುವಾಗ, ಸುವಾರ್ತೆ ಸೇವೆಯಾಗ ಹೆಚ್ಚಿಗೆ ಆಪೋಸಿಷನ್ ಎಲ್ಲಿಂದ ಬಂತು? ಡಿಮಾನಿಕ್ ಫೋರ್ಸಸ್ಲಿಂದ. ಹೌದಲ್ವಾ? ದುರಾತ್ಮ ಶಕ್ತಿಗಳಿಂದನೇ. ಯಾರಾದರೂ ಗದಿಸಿದ್ದಾಗ, ಸ್ವಾಮಿ ನಮ್ಮ ಮೇಲೆ ನಿಮಗೆ ಯಾಕೆ ಇಷ್ಟು ಇದು, ನಮ್ಮನ್ನು ಬಿಟ್ಟುಬಿಡಿ. ಹೌದಲ್ವಾ? ನೀವು ಯಾರೋ ನಮಗೆ ಚೆನ್ನಾಗಿ ಗೊತ್ತು. ಒಂದು ಪಾರ್ಶ್ವವಾಯು ಈ ಕಡೆ ಹೋಗ್ತಾನೆ, ಸ್ವಾಮಿ ನಮ್ಮ ಬಗ್ಗೆ ನಿಮಗೆ ಯಾಕೆ, ನಮ್ಮನ್ನು ಬಿಟ್ಟುಬಿಡಿ. ಗೆರಾಸನ್ಗೆ ಹೋಗ್ತಾನೆ. ಆ ವ್ಯಕ್ತಿಯಲ್ಲಿ ಎಷ್ಟು ಸೇನೆಗಳಿರ್ತವೆ, ಲೀಜನ್. ಸೇನೆ ಅಂದರೆ ಎಷ್ಟು ಮಂದಿ? ಸುಮಾರು 6,000 ಜನ. ಅಂದರೆ 6,000 ದೆವ್ವಗಳಿದಾವೆ ಅವನ ಮನುಷ್ಯಲ್ಲಿ. ಮೈ ಗುಡ್ನೆಸ್. ನಾನು ಅಣ್ಣ 150 ದೆವ್ವಗಳು ನೋಡಿಸಿದ್ದು ನಮ್ಗೆ ಗೊತ್ತಿದೆ ಒಬ್ಬ ವ್ಯಕ್ತಿಯಲ್ಲಿ. 6,000 ದೆವ್ವಗಳು ನೋಡಿಲ್ಲ ನಾವು. ಹೆಂಗಿರ್ತದೆ ಪರಿಸ್ಥಿತಿ? ಅದಕ್ಕೆ ಸಮಾಧಿಯಲ್ಲಿದ್ದ. ಕೆಲವರು ಅಷ್ಟೇ ರಸ್ತೆ ಪಕ್ಕದಲ್ಲಿ ಬಿದ್ದಿರ್ತಾರೆ. ಹೌದಲ್ವಾ? ಹೋಗುವ